ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿಧಿ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಇವತ್ತು ನಾನು ರಥೋತ್ಸವದ 5ನೇ ದಿನದ ವ್ಲಾಗ್ ಹಾಕ್ತಾ ಇದ್ದೀನಿ. ಇದಕ್ಕೆ ಬ್ರಹ್ಮ ರಥೋತ್ಸವ ಅಂತ ಹೇಳ್ತಾರೆ. ಇದೇ ನಮ್ಮದರಲ್ಲಿ ತೇರು ಎಳೆಯುವುದಂತ ಹೇಳ್ತಾರೆ. ಹಾಗಾಗಿ ಇದು ದೊಡ್ಡ ರಥೋತ್ಸವ ಆಗಿರ್ತದೆ ನಮ್ಮದರಲ್ಲಿ, ಹಾಗೂ ಮುಖ್ಯ ದಿವಸ ಆಗಿರ್ತದೆ. ಇದೇ ರಥೋತ್ಸವಕ್ಕೆ ಕಾಯ್ತಾ ಇರ್ತೀವಿ ನಾವು. ಹಾಗಾಗಿ ನಾನು ಮಗುವನ್ನು ಅಮ್ಮನ ಹತ್ರ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡೆ. ಯಾಕಂದರೆ ಇಲ್ಲಿ ದೇವರು ಹೊರಗೆ ಬಂದು ರಥದಲ್ಲಿ ಕೂತ್ಕೊಳ್ಳಿಕ್ಕಿದೆ. ಇದೆಲ್ಲ ಆಗುವಾಗ ತುಂಬ ಲೇಟ್ ಆಗ್ತದೆ. ನಾನು ಇಲ್ಲಿ ಬರುವಾಗ 3:30 ಆಗಿತ್ತು. ಹಾಗಾಗಿ ನಾನು ಅಮ್ಮನ ಜೊತೆ ಮಗುವನ್ನು ಬಿಟ್ಟು ಬಂದೆ. ಯಾಕಂದರೆ ಮಕ್ಕಳು ತುಂಬ ಹೊತ್ತು ಕಾಯುವುದಿಲ್ಲ. ಹಾಗಾಗಿ ಈಗ ದೇವಸ್ಥಾನ ಹತ್ತಿರ ಬಂದಿದ್ದೇನೆ. ಈಗ ಚಕ್ರ ಉತ್ಸವ ಅಂತ, ಚಕ್ರ ದೇವರು ಮಣ್ಣಗೋಪುರ ಹತ್ತಿರ ಹೋಗಿ ಬರ್ತದೆ, ಅಥವಾ ರಾಮಸಮುದ್ರವ ಏನೋ ಗೊತ್ತಿಲ್ಲ ನನಗೆ ಸರಿಯಾಗಿ, ಅಲ್ಲಿ ಹೋಗಿ ಬರ್ತದೆ. ಅದು ಆದ ನಂತರ ಸಾಲ್ಮಾರ ಹತ್ತಿರ ಹೋಗಲಿಕ್ಕೆ ಉಂಟು. ಹಾಗಾಗಿ ಬೇಗ ಬೇಗ ಕರ್ಕೊಂಡು ಹೋಗ್ತಿದ್ದಾರೆ. ವೆಂಕಟರಮಣ ದೇವರು ಇನ್ನೂ ಕೂಡ ದೇವಸ್ಥಾನದ ಒಳಗೆ ಇರ್ತದೆ. 5 ಸುತ್ತು ಬಲಿ ಅಂತ ಹೇಳ್ತಾರೆ. 5 ಸುತ್ತು ತೆಗಿಲಿಕ್ಕಿರ್ತದೆ ದೇವಸ್ಥಾನದ ಒಳಗೆ. ಹಾಗಾಗಿ ಅದು ದೇವರು ಹೊರಗೆ ಬರುವ ಮುಂಚೆ ಚಕ್ರದೇವರು ಸಾಲ್ಮಾರ ಹತ್ತಿರ ಹೋಗಿ ಬೇಗ ಬೇಗ ಬರಬೇಕು. ಹಾಗಾಗಿ ಬೇಗ ಬೇಗ ಹೋಗ್ತಾ ಇದ್ರು. ನಾವಿಲ್ಲಿ ಚಂದ ಮಾಡಿ ಎಲ್ಲರೂ ಕೂತ್ಕೊಂಡಿದ್ವಿ. ನಾನು ಒಬ್ಬಳೇ ಇದ್ದೆ, ಅಮ್ಮ ಎಲ್ಲ ಬರಲಿಲ್ಲ. ಅಮ್ಮ ಅಲ್ಲೇ ಹಾಲಲ್ಲಿ ಕೂತ್ಕೊಂಡಿದ್ರು. ಸ್ವಲ್ಪ ಜನ ಕಮ್ಮಿ ಇದ್ದು, ಆನಂತರ ಎಲ್ಲರೂ ರಶ್ ಆಗ್ತಾ ಬಂತು. ಎಲ್ಲರೂ ಅಲ್ಲಿ ರಥ ಎಳೆಯುವ ಹಗ್ಗ ಇರ್ತದಲ್ಲ, ಅದರ ಎದುರುಗಡೆ ನಿಲ್ತಾರೆ. ಯಾಕಂದರೆ ಅವರಿಗೆಲ್ಲ ರಥ ಎಳಿಲಿಕ್ಕೆ ಇರ್ತದಲ್ಲ. ಹಾಗಾಗಿ ಅಲ್ಲೇ ನಿಂತು ಅಲ್ಲಲ್ಲೇ ಮಾತಾಡ್ತಾ ನಿಂತಿರ್ತಾರೆ. ದೇವರು ಇನ್ನೂ ಹೊರಗೆ ಬಂದಿರಲಿಲ್ಲ. ಈಗ ನೋಡ್ಬೋದು, ದೇವರು ಹೊರಗೆ ಬಂದಾಯಿತು. ದೇವರು ಹೊರಗೆ ಬರುವಾಗ ತುಂಬ ಲೇಟ್ ಆಗ್ತದೆ. ಯಾಕಂದರೆ ಗಂಟೆ ಹೊಡೆದು ದೇವರು ಬರಲಿಕ್ಕೆ ಕೇಳುವುದಿಲ್ಲಂತೆ. ಅವರು 5 ಸುತ್ತು ಹಾಕಿ ಆದ ನಂತರ ದೇವರಿಗೆ ಇಷ್ಟ ಆಗುವಾಗ ಅವರ ಟೈಮಲ್ಲೇ ಹೊರಗೆ ಬರ್ತಾರೆ. ಹೀಗೆ ಎಲ್ಲರೂ ಚಂಡೆ ಅಂದರೆ ಡೋಲ್ ಹೊಡೆಯುವವರು, ತಾಳ ಭಜನೆ ಮಾಡುವವರು ಎಲ್ಲ ಹೊರಗೆ ಬಂದರು. ಆ ನಂತರ ಎಲ್ಲ ಕೊನೆಗೆ ದೇವರು ಹೊರಗೆ ಬರುವುದು. ಇವರು ಎಲ್ಲ ಬಂದು ಅವರವರ ಸ್ಥಾನದಲ್ಲಿ ನಿಂತು ಇದಾದ ನಂತರ ದೇವರು ಕೂಡ ಹೊರಗೆ ಬರ್ತಾರೆ. ನೀವು ಜನ ನೋಡ್ಬೋದು, ತುಂಬ ಜನ ಅಂದರೆ ತುಂಬ ಜನ ಇದ್ದರು. ಹಾಗೆ ಎಲ್ಲರೂ ಇಷ್ಟೇ ಜನ ಅಲ್ಲ, ನಿಮಗೆ ಮೇಲೆ ಅವರವರ ಮನೆಯ ಮಹಡಿ ಮೇಲೆ ಎಲ್ಲ ನಿಂತಿದ್ದರು. ಆದ ನಂತರ ದೇವರು ಕೂಡ ಹೊರಗೆ ಬಂದದ್ದು ಕಾಣ್ಬೋದು ನಿಮಗೆ. ರಥದ ಹಿಂದೆ ಸುತ್ತ ಹಾಕ್ತಾ ಇರ್ತದೆ ದೇವರು. ಒಟ್ಟು ರಥದ ಸುತ್ತ 3 ಸುತ್ತು ಹಾಕ್ಲಿಕ್ಕೆ ಇರ್ತದೆ ದೇವರು ಮೊದಲು. ಅದು ಕೂಡ ಬೇಗನೆ ಆಗೋದಿಲ್ಲ, ದೇವರು ಮೆಲ್ಲನೆ ಸುತ್ತು ಹಾಕ್ತಾರೆ. ಹಾಗಾಗಿ ತುಂಬ ಲೇಟ್ ಆಗ್ತದೆ. ನಾನು ಇಲ್ಲಿ 3:30ಗೆ ಬಂದಿದ್ದೇನೆ. ಇದೆಲ್ಲ ಆಗುವಾಗ ಗಂಟೆ 7:30 ಆಗಿದೆ. ಹಾಗಾಗಿ ಮಗುವನ್ನು ಕರ್ಕೊಂಡು ಬರಲಿಲ್ಲ. ಅಷ್ಟರ ತನಕ ಇಲ್ಲಿ ನಿಂತ್ಕೊಂಡು ಮಗು ಸಹ ಕೇಳುವುದಿಲ್ಲ, ಎಷ್ಟಂತ ಮೊಬೈಲ್ನು ಕೂಡ ನೋಡ್ಬೋದು ಅವಳು. ಹಾಗಾಗಿ ನಾನು ಸಹ ಕರ್ಕೊಂಡು ಬರಲಿಲ್ಲ. ಈಗ ದೇವರು ಬಂದದ್ದು ನಿಮಗೆ ಕಾಣ್ಬೋದು. ಈಗ 1 ಸುತ್ತು ಆಗಿದೆ. ಅಲ್ಲಿ ಆದ ನಂತರ ಸ್ವಲ್ಪ ಹೊತ್ತು ನಿಲ್ತದೆ. ಆದ ನಂತರ ದೇವರು ವಾಪಸ್ ಹಿಂದೆ ತಿರುಗಿ ರಥಕ್ಕೆ ಮುಖ ಹಾಕ್ತದೆ. ಆದ ನಂತರ ವಾಪಸ್ ಕೆಳಗೆ ಒಂದು 5 ನಿಮಿಷ ಕೆಳಗಿಳಿಸ್ತಾರೆ ದೇವರನ್ನು. ಅಂದರೆ ಅವರಿಗೆ ತುಂಬ ಹೊತ್ತು ಹಿಡ್ಕೊಂಡು ಸಾಕಾಗ್ತದಲ್ಲ, ಅದನ್ನು ಹಿಡ್ಕೊಳ್ಳಿಕ್ಕೆ ತುಂಬ ಭಾರ ಇರ್ತದೆ. ಮತ್ತು ಅದು ಹಿಡ್ಕೊಳ್ಳಿಕ್ಕೆ ಕೂಡ ತುಂಬ ಕಷ್ಟ. ಹಾಗಾಗಿ ಇವರು ಹಿಡ್ಕೊಂಡು ತುಂಬ ವರ್ಷದಿಂದ ಹಿಡ್ಕೊಂಡು ಬರ್ತಾ ಇದ್ದಾರೆ ದೇವರನ್ನು. ಅದು ಅವರಿಗೆ ಗೊತ್ತಿರ್ಬೋದು ಹೇಗೆ ಅಂತ. ಈಗ ದೇವರು ಹಿಂದೆ ಅಂದರೆ ರಥಕ್ಕೆ ಮುಖ ಮಾಡಿ ನಿಂತಿದ್ದಾರೆ. ಅದ ನಂತರ ವಾಪಸ್ ಜನಗಳ ಸೈಡ್ಗೆ ಮುಖ ಹಾಕಿ ವಾಪಸ್ ದೇವರು ಇನ್ನೊಂದು ಸುತ್ತು ಹಾಕಲಿಕ್ಕೆ ಕೂಡ ಕರ್ಕೊಂಡು ಹೋಗ್ತಾರೆ. ಹೀಗೆ 2-3 ಸುತ್ತು ಆದ ನಂತರ ಈ ಕಡೆ ಕರ್ಕೊಂಡು ಬರ್ತಾರೆ ದೇವರನ್ನು. ಹಾಗಾಗಿ ನಮಗೆ ಇದು ನೋಡಲಿಕ್ಕೆ ತುಂಬ ದೂರ ಇದೆ. ನಾವು ಸ್ವಲ್ಪ ಹಿಂದೆ ಇದ್ವಲ್ಲ, ಹಾಗಾಗಿ ನಮಗೆ ಸ್ವಲ್ಪ ಮತ್ತು ಅಲ್ಲಿ ಲೈಟಿಂಗ್ಸ್ ಕೂಡ ಹಾಕಿದರು. ಅದು ಸ್ವಲ್ಪ ಅಡ್ಡ ಆಗ್ತಾಯಿತ್ತು ನಮಗೆ ವಿಡಿಯೋ ಮಾಡಲಿಕ್ಕೆ.
ಈಗ ನೋಡ್ಬೋದು ದೇವರು 3 ಸುತ್ತು ಆಯಿತು ಹಾಕಿ. ಆದ ನಂತರ ದೇವರು ಜನಗಳ ಮುಂದೆ ಅಂದರೆ ಆ ರಶ್ಶಿನಲ್ಲಿ ಮಧ್ಯದಲ್ಲಿ ಜಾಗ ಬಿಟ್ಟಿರ್ತಾರೆ, ಅಲ್ಲಿ ದೇವರನ್ನು ಕರ್ಕೊಂಡು ಬರ್ತಾರೆ. ನಾನು ಎಷ್ಟು ಝೂಮ್ ಮಾಡಿದ್ದೇನೆ ಅಂದರೆ ನಮಗೆ ದೂರದಲ್ಲಿ ಅಷ್ಟು ದೇವರು ಕಾಣುವುದಿಲ್ಲ, ಮತ್ತು ಆದ ನಂತರ ನಮಗೆ ಹತ್ತಿರದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಹಾಗಾಗಿ ಹೀಗೆ ಜನಗಳ ಮಧ್ಯದಲ್ಲಿ ಕರ್ಕೊಂಡು ಬರ್ತಾರೆ. ಇದು ನೋಡಲಿಕ್ಕೆ ತುಂಬ 2 ಕಣ್ಣು ಸಾಲಲ್ಲ. ಯಾಕಂದರೆ ದೇವರಿಗೆ ಅಲಂಕಾರ ಎಷ್ಟು ಚೆಂದ ಮಾಡಿರ್ತಾರೆ ಅಂದರೆ ಅಷ್ಟು ಚೆಂದ ಮಾಡಿರ್ತಾರೆ. ಹಾಗೆ ದೇವರನ್ನು ಹತ್ತಿರದಲ್ಲಿ ನೋಡಲಿಕ್ಕೆ ಆಗ್ತದೆ ನಮಗೆ ಈ ಹೊತ್ತಲ್ಲಿ. ಅದಕ್ಕಾಗಿ ತೇರು ಯಾವಾಗ ಬರ್ತದಂತ ನಾವು ಕಾಯ್ತಾ ಇರ್ತೀವಿ. ದೇವರನ್ನು ಅಷ್ಟು ಹತ್ತಿರದಲ್ಲಿ ನಮಗೆ ನೋಡ್ಬೋದು. ಅಲ್ಲಿ ನೋಡ್ಬೋದು ಜನಗಳು ಎಷ್ಟು ಚಂದದಿಂದ ನೋಡ್ತಿದ್ದಾರೆ ಅಂತ. ಈ ಸೈಡ್ ಹೆಂಗಸರು ನಿಂತಿರ್ತಾರೆ, ಆ ಕಡೆ ಗಂಡಸರೆಲ್ಲ ನಿಂತಿರ್ತಾರೆ. ಹತ್ತಿರದಿಂದ ನೋಡ್ಬೋದು. ಮತ್ತು ಅವರು ಹಿಡ್ಕೊಂಡವರಿಗೆ ಕೂಡ ತುಂಬ ಸಾಕಾಗ್ತಾ ಇರ್ತದೆ. ಅವರ ಮೈಯಲ್ಲಿ ಇರುವಂಥ ರೋಮಗಳೆಲ್ಲ ಎದ್ದು ನಿಲ್ತಿರ್ತದೆ, ಅಷ್ಟು ಪವರ್ಫುಲ್ ಆಗಿರ್ತದೆ. ಹಾಗೆ ನಾವು ಕೂಡ ನೋಡ್ತಾ ನಿಂತ್ವಿ. ಅದಂತರ ದೇವರು ಅಲ್ಲಿ ಜನಗಳ ಕೊನೆಯ ಹತ್ರ ಅಂದರೆ ತುಂಬ ಜನಗಳು ರಶ್ ಇರ್ತಾರೆ, ಆದರೂ ಅರ್ಧ ತನಕ ಹೋಗಿ ಬರ್ತಾರೆ. ಅದಾದ ನಂತರ ವಾಪಸ್ ಬರುವಾಗ ಕೂಡ ದೇವರನ್ನು ಈ ಕಡೆಯಿಂದ ಕೂಡ ನೋಡ್ಲಿಕ್ಕೆ ಸಿಗ್ತದೆ ನಮಗೆ. ಅಂದರೆ ಆ ಕಡೆ ಹೋಗುವಾಗ ನೋಡ್ಲಿಕ್ಕೆ ಸಿಗಲಿಲ್ಲ ಆದರೆ ಈ ಕಡೆ ಬರುವಾಗ ಕೂಡ ನೋಡಲಿಕ್ಕೆ ಸಿಗ್ಬೋದು. ನಾನು ಮೊನ್ನೆಯಿಂದ ಈ ಥರದ್ದೇ ವಿಡಿಯೋ ಹಾಕ್ತಿದ್ದೀನಿ. ನಿಮಗೆ ನೋಡಿ ಬೋರ್ ಆಗ್ಬೋದು, ಇದೇನಪ್ಪ ಬರೀ ದೇವಸ್ಥಾನದ್ದೇ ಹಾಕ್ತಿದ್ದಾರೆ ಅಂತ. ಆದರೂ ನಿಮಗೆ ಇಂತಹದೆಲ್ಲ ನಾವು ನೋಡ್ಬೋದು, ಆದರೆ ನಿಮಗೆ ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನ ವ್ಲಾಗ್ ಮೂಲಕ ನೀವು ನೋಡಿ ನೀವು ದೇವರ ಆಶೀರ್ವಾದ ಪಡೆದುಕೊಳ್ಳಿ ಅಂತ ಕೂಡ ನಾನು ಈ ವ್ಲಾಗನ್ನು ಹಾಕಿದ್ದೀನಿ. ಒಮ್ಮೆ ನಿಮಗೆ ಗೊತ್ತಾಗ್ತದಲ್ಲ ತೇರಂದರೆ ಹೇಗೆ, ಏನೆಲ್ಲ ಮಾಡ್ತಾರಂತೆ. ಹಾಗಾಗಿ ನಾನು ಈ ವಿಡಿಯೋನ್ನೆಲ್ಲ ಮಾಡಿ ಹಾಕ್ತಾ ಇದ್ದೀನಿ. ಈಗ ನೋಡ್ಬೋದು ದೇವರು ವಾಪಸ್ ಬರ್ತಾ ಇದ್ದಾರೆ. ಈಗಲೂ ಕೂಡ ನಾವು ತುಂಬ ಒಳ್ಳೆ ರೀತಿಯಲ್ಲಿ ದೇವರನ್ನು ನೋಡ್ಬೋದು. ಹಾಗೆ ನೀವು ಕೂಡ ನೋಡಿ, ನಿಮ್ಮ ಆಸೆ ಏನಾದರೂ ಇದ್ದರೆ ದೇವರ ಹತ್ರ ಹೇಳ್ಕೊಳ್ಳಿ. ಈಗ ದೇವರನ್ನು ಅಲ್ಲಿ ರಥದ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಆದ ನಂತರ ಅಲ್ಲಿದ್ದಂತಹ ಭಟ್ರುಗಳೆಲ್ಲ, ಪೂಜೆ ಮಾಡುವವರೆಲ್ಲ ರಥವನ್ನೆಲ್ಲ ಏರ್ತಾರೆ. ಯಾಕಂದರೆ ಅಲ್ಲಿ ವ್ಯವಸ್ಥೆ ಮಾಡಬೇಕಲ್ಲ ದೇವರನ್ನು ಕುತ್ಕೊಳಿಸಿಕ್ಕೆ. ಹಾಗಾಗಿ ಆದ ನಂತರ ದೇವರನ್ನು ಕೂಡ ಮೇಲೆ ಕರ್ಕೊಂಡು ಹೋಗ್ತಾರೆ. ಅದನ್ನೀಗ ನೋಡ್ಬೋದು ನೀವು. ದೇವರನ್ನು ಕರ್ಕೊಂಡು ಹೋಗಿ ಆದ ನಂತರ ಆರತಿ ಇರ್ತಾರೆ. ಇದನ್ನು ನೀವು ಕೂಡ ನೋಡಿ. ಇದಾದ ನಂತರ ದೇವರ ಆರತಿ ಎಲ್ಲ ಆದ ನಂತರ ಬೆಳ್ಳಿಯ ಹಾಗೂ ಬಂಗಾರದ ಅಂದರೆ ನಕ್ಷತ್ರ ಥರ ಇರ್ತದೆ ಸಣ್ಣದು, ಅದನ್ನು ಎಸಿತಾರೆ. ಅದನ್ನು ಫಲಾವಳಿ ಅಂತ ಏನೋ ಹೇಳ್ತಾರೆ. ಇದೆಲ್ಲ ಎಸೆಯುವಾಗ ಗಂಡಸರಿಂದ ಹುಡುಗರೆಲ್ಲ ತಗೊಳ್ತಾರೆ. ಅದು ತುಂಬ ರಶ್ ಇರ್ತಾರಲ್ಲ, ಹಾಗಾಗಿ ನಮಗೆ ಹೆಂಗಸರಿಗೆಲ್ಲ ತೆಗಿಲಿಕ್ಕೆ ಆಗೋದಿಲ್ಲ, ತುಂಬ ಕಾಲೆಲ್ಲ ತುಳಿತಾ ಇರ್ತಾರೆ. ಇದು ತಗೊಳ್ಲಿಕ್ಕಂತಲೇ ಅಲ್ಲಿ ತುಂಬ ಜನ ನಿಂತಿರ್ತಾರೆ. ಹಾಗಾಗಿ ಅಂದರೆ ಒಬ್ಬರು ಆದ ನಂತರ ಒಬ್ಬರು ಬಂದು ಅದನ್ನು ಎಸಿತಾ ಇರ್ತಾರೆ. ಇದಾದ ನಂತರ ಎಲ್ಲ ದೇವರ ರಥವನ್ನು ಎಳೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಥವನ್ನು ಎಳೀರಿ ಅಂತ ಹೇಳುವಾಗ ಎಲ್ಲರೂ ಕೂಡ ರಥವನ್ನು ಎಳಿತಾರೆ. ಹಾಗೆ ರಥ ಕೂಡ ಎಳೆಯುವುದು ತುಂಬ ಕಷ್ಟ, ಏನು ಸುಲಭವೇನೂ ಅಲ್ಲ. ಅಂದರೆ ಒಬ್ಬರ ಹಿಂದೆ ಒಬ್ಬರು ನಿಂತಿರ್ತಾರೆ, ಒಬ್ಬರ ಕಾಲ ಒಬ್ಬರು ತುಳಿತಾರೆ. ಹಾಗೆ ರಥವನ್ನು ಎಳೆಯೋಕ್ಕೆ ತುಂಬ ಭಾರ ಕೂಡ ಇರ್ತದೆ. ಈಗ ಎದುರುಗಡೆ ಹೇಗೆ ರಥವನ್ನು ಎಳಿತಾರೋ ಹಾಗೆ ಹಿಂದ್ಗಡೆ ದೊಡ್ಡ ದೊಡ್ಡ ಕೋಲು ಏನು ಹೇಳ್ತಾರೆ, ಅದರಿಂದ ಚಕ್ರವನ್ನು ಯಾವ ಸೈಡ್ ತಿರುಗಬೇಕಂತ ಎಲ್ಲ ಆ ಕಡೆ ಕೂಡ
ಮಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಅಂತ. ಹಾಗಾಗಿ ರಥ ಅಷ್ಟು ಸುಲಭದಲ್ಲಿ ಎಳಿಲಿಕ್ಕೆ ಸಾಧ್ಯ ಆಗಲ್ಲ. ಅದಾದ ನಂತರ ನಾನು ಊಟದ ಸೈಡಿಗೆ ಬಂದೆ. ಇಲ್ಲಿ ಮೊದಲೇ ಒಂದು 3-2 ಗಂಟೆಗೆ ಎಲ್ಲರೂ ಊಟಕ್ಕೆ ಕುತ್ಕೊಳ್ಳಿಕ್ಕೋಸ್ಕರ ಅವರವರ ಬಟ್ಟೆ ಅಥವಾ ಕಲ್ಲು ಏನಾದರೂ ಇಟ್ಕೊಂಡು ಇಟ್ಟಿರ್ತಾರೆ. ಆಮೇಲೆ ಬಂದು ಅಂದರೆ ದೇವರ ರಥವನ್ನು ಎಳೆದ ನಂತರ ಇಲ್ಲಿ ಊಟ ಹಾಕ್ತಾರೆ. ಹಾಗಾಗಿ ಮೊದಲೇ ಜಾಗ ಇಟ್ಟಿರ್ತಾರೆ ಪೇಪರ್ ಎಲ್ಲ ಹಾಕಿ. ಆದ ನಂತರ ನಾವು ಕೂಡ ಬಂದಿದ್ದೆ, ಯಾಕಂದರೆ ನಮ್ಮ ಮೊದಲೇ ಹಿಡ್ಕೊಂಡಿದ್ರು. ಆದ ನಂತರ ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಸಾರು, ಅನ್ನ ಸಾರು, ಪಲ್ಯ ಎಲ್ಲ ತರ್ತಾಯಿದ್ರು. ಇದು ತರೋದು ಕೂಡ ಅವರಿಗೆ ಆಗೋದಿಲ್ಲ, ತುಂಬ ಕಷ್ಟ ಆಗ್ತದೆ. ತುಂಬ ಜನ ಹಿಡ್ಕೊಂಡು ತಗೊಂಡು ಬರ್ತಾರೆ. ಹಾಗೆ ಕುತ್ಕೊಂಡವರೆಲ್ಲ ಎದ್ದು ನಿಂತಿದ್ದಾರೆ, ಇಲ್ಲಾಂದರೆ ಅವ್ರ ಮೈ ಮೇಲೆಲ್ಲ ಬಿಸಿ ಬಿಸಿ ಅನ್ನ ಸಾರೆಲ್ಲ ಬಿದ್ದರೆ ಸುಟ್ಟು ಹೋಗ್ಬೋದು. ಹಾಗಾಗಿ ಎದ್ದೇಳಿ ಅಂತೆಲ್ಲ ಹೇಳ್ತಾ ಇದ್ರು. ಅದು ಇಟ್ಕೊಳ್ಳಿಕ್ಕೆ ತುಂಬ ಜನ ಬೇಕಾಗ್ತದೆ. ಅಂದರೆ ಒಂದು ಕಟಾರ್, ಅದಕ್ಕೆ ಕಟಾರ್ ಅಂತ ಹೇಳ್ತಾರೆ, ಒಂದು ಕಟಾರ್ ಅಲ್ಲ, ತುಂಬ ಕಟಾರ್ ತಗೊಂಡು ಬರ್ತಾರೆ. ಇದು ಆಗೋಗರೆ 8:30 ಆಗಿತ್ತು. ಆದ ನಂತರ ಊಟ ಎಲೆ ಹಾಕಿ ಊಟ ಬಡಿಸಿದ್ರು. ಇದು ನೋಡಿರ್ಬೋದು, ದಿನ ಇರ್ತದಲ್ಲ, ಹಾಗೆ ಇವತ್ತು ಒಂದು ಪಲ್ಯ ಎಕ್ಸ್ಟ್ರಾ ಇರ್ತದೆ. ಊಟ ಎಲ್ಲ ಆದ ನಂತರ ನಾವು ಮನೆಗೆ ಹೋದ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆದ ನಂತರ 12-1 ಗಂಟೆಗೆ ಬಂದ್ವಿ. ಯಾಕಂದರೆ ಇವರು ಹಣ್ಣು ಕಾಯಿಗೆ ಅಂತ ನಿಂತಿದ್ದರು. ಇವರು ಹಣ್ಣು ಕಾಯಿ ತಗೊಂಡು ಬಂದರು. ಆದ ನಂತರ ನಾವು ಕೂಡ ರೆಡಿಯಾಗಿ ಬಂದಿದ್ವಿ. ಈಗ ಕೊನೆಯಲ್ಲಿ ರಥೋತ್ಸವದ ಅಲಂಕಾರ, ದೇವರ ಅಲಂಕಾರ ಹೇಗಿತ್ತಂತ ಕೆಲವು ಫೋಟೋಸ್ಗಳನ್ನೆಲ್ಲ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ರಹ್ಮ ರಥೋತ್ಸವದ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ಸ್ ಕೊಡೋದನ್ನು ಮರಿಬೇಡಿ ಪ್ಲೀಸ್. ಲೈಕ್ಸ್ ಒಂದು ಕೊಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು. ನೆಕ್ಸ್ಟ್ ವ್ಲಾಗಾಗಿ ಕಾಯ್ತಾ ಇರಿ. ಆದಷ್ಟು ಬೇಗ ವ್ಲಾಗ್ ಕೂಡ ಬರುತ್ತೆ. ಈ ದೇವಸ್ಥಾನದ ರಥೋತ್ಸವದ ಇನ್ನೊಂದು ವ್ಲಾಗು ಕೂಡ ಬಾಕಿ ಇದೆ. ಅದಾದ ನಂತರ ಬೇರೆ ವ್ಲಾಗ್ಸ್ ಬರ್ತಾ ಹೋಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ಸ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.